ಆಯ್ದಿದ್ದಾರೆ ಹಾಗೆಯೇ ದಿಗಂತ್ಗೆ ಸಿಸಿಬಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಈಗಾಗಲೇ ಈ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಾಗಿಣಿ ಜೈಲು ಸೇರಿದ್ದಾರೆ. ನಟಿ ಸಂಜನಾ ಇನ್ನು ಕೂಡ ಸಿಸಿಬಿ ಕಸ್ಟಡಿಯಲ್ಲಿದ್ದಾರೆ. ಸಾಕಷ್ಟು ಆರೋಪಿಗಳು ಜೈಲು ಸೇರಿದ್ದಾರೆ. ಇನ್ನೊಂದಷ್ಟು ಆರೋಪಿಗಳು ಸಿಸಿಬಿ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ ಈಗ ಇವೆಲ್ಲದರ ಮಧ್ಯೆ ನಟಿ ಆಯ್ದಿದ್ದಾರೆ ಹಾಗೆಯೇ ನಟ ದಿಗಂತ್ಗೂ ಕೂಡ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಿಸಿಬಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಸ್ಯಾಂಡಲ್ವುಡ್ ನ ಸ್ಟಾರ್ ದಂಪತಿಗೆ ಈಗ ಸಿಸಿಬಿ ನೋಟಿಸ್ ಅನ್ನು ಕೊಡುವುದರ ಮೂಲಕ ಶಾಕ್ ಅನ್ನ ನೀಡಿದೆ. ಯಾಕಂದ್ರೆ ಶೇಖ್ ಫಾಜಿಲ್ ಕೊಟ್ಟಂತಹ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಹೈಫೈ ಪಾರ್ಟಿಗೆ ಆಯ್ದಿತಾರೆ ಕೂಡ ಎಲ್ಲರಿಗೂ ಆಹ್ವಾನವನ್ನ ಕೊಟ್ಟಿದ್ರು. ನಾನು ಬರ್ತೀನಿ ನೀವು ಬನ್ನಿ ಅನ್ನುವಂತಹ ರೀತಿಯಲ್ಲಿ ಆಹ್ವಾನವನ್ನ ನೀಡಿದ್ರು. ಸೊ ಈ ಒಂದು ಹೈಫೈ ಪಾರ್ಟಿಯ ಆಹ್ವಾನದ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿದೆ. ಜೊತೆಗೆ A1 ಆರೋಪಿ ಆಗಿರುವಂತಹ ಈ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಶಿವಪ್ರಕಾಶ್ ಜೊತೆಗೆ ಅದರಲ್ಲೂ ಕೂಡ ಆಯ್ದಿತಾರೆ ಅವರು ಇರುವಂತಹ ಫೋಟೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸಾಕಷ್ಟು ಫೋಟೋಗಳು ಕೂಡ ಇದೆ ಅವನ ಜೊತೆ ಇರುವಂತದ್ದು. ಹಾಗಾಗಿ ಯಾವ ರೀತಿಯಾಗಿ ಸಂಬಂಧ ಇದೆ, ಯಾವ ರೀತಿಯಾಗಿ ಇವರು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ನಟಿ ರಾಗಿಣಿಯ ಕ್ಲೋಸ್ ಫ್ರೆಂಡ್ ಕೂಡ ಹೌದು ನಟಿ ಆಯ್ದಿತಾರೆ. ಅವರ ಮದುವೆಯ ಕಾರ್ಯಕ್ರಮಗಳಲ್ಲೂ ಕೂಡ ಸಾಕಷ್ಟು ಪಾಲ್ಗೊಂಡಿದ್ರು. ಸೊ ಎಲ್ಲರ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತಾ ಇರೋದು ನೀವೀಗಾಗಲೇ ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಆಯ್ದಿತಾರೆ ಮದುವೆಯ ಸಂದರ್ಭದಲ್ಲಿ ನಟಿ ರಾಗಿಣಿ ಇದ್ದಂತಹ ಒಂದು ಫೋಟೋಗಳು ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಇವೆಲ್ಲವನ್ನ ಕೂಡ ಈಗ ಒಂದಕ್ಕೊಂದು ಲಿಂಕ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸತ್ತಿನ ಎರಡೂ ಸದನಗಳಲ್ಲಿ ಲಡಾಖ್ ಗಡಿ ತಕರಾರಿನ ಕುರಿತು ಮಾತನಾಡುತ್ತಿದ್ದಾರೆ. ಚೀನಾದೊಂದಿಗಿನ ಸುದೀರ್ಘ ಲಡಾಖ್ ಘರ್ಷಣೆಯ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದು, ಲಡಾಖ್ ಸಂಘರ್ಷದ ಆರಂಭವಾದಾಗಿನಿಂದಲೂ ಕೂಡ ಭಾರತೀಯ ರಕ್ಷಣಾ ಪಡೆಗಳು ಇದುವರೆಗಿನ ಸಿದ್ಧತೆಗಳು ಏನೇನಿದೆ, ಸರ್ಕಾರ ಕೈಗೊಂಡಿರುವ ಕ್ರಮಗಳೇನೇನಿದೆ, ಮಿಲಿಟರಿ ಮತ್ತು ರಾಜತಾಂತ್ರಿಕ ಮಾತುಕತೆಗಳ ಪರಿಣಾಮಗಳೇನು, ಹೀಗೆ ಲಡಾಖ್ ಸಂಘರ್ಷದ ಸಂಪೂರ್ಣ ಮಾಹಿತಿಯನ್ನು ಕೂಡ ರಾಜನಾಥ್ ಸಿಂಗ್ ಕೊಡ್ತಾ ಇದ್ದಾರೆ. दूसरे समझौतों के वीर जवानों के साथ कदम से कदम मिलाकर खड़ा है, जो कि अपनी जान की, अपनी जिंदगी की बगैर परवाह किए हुए देश की चोटियों की ऊंचाइयों पर विषम परिस्थितियों के बावजूद हमारी भारत माता की वह रक्षा करते हैं. यह समस्या है, यह समय है जब यह सदन अपने सशस्त्र सेनाओं के साहस और वीरता पर पूर्ण विश्वास जताते हुए उनको यह संदेश भेजे कि यह सदन और सारा देश सशस्त्र सेनाओं के साथ है, जो भारत की संप्रभुता और अखंडता की रक्षा में लगातार जुटे हुए हैं. इन्हीं शब्दों के साथ अध्यक्ष महोदय मैं अपना निवेदन समाप्त करता हूं. आइटम नंबर 11 महासचिव महासचिव Sir, I am to lay the 8 and 9 reports Hindi and English versions of the standing committee. इनिशिएट गई, लेकिन इसके बाद चाइना ने इस कार्रवाई को आगे बढ़ाने पर सहमति नहीं जताई. इसके कारण कई जगहों पर चाइना तथा भारत के बीच एलएसी परसेप्शंस में ओवरलैप है. इन क्षेत्रों में तथा बॉर्डर के कुछ अन्य इलाकों में दूसरे समझौतों के आधार पर दोनों की सेनाएं फेस ऑफ आज की स्थिति का समाधान निकालती हैं, जिससे कि शांति कायम हो. इससे पहले कि मैं सदन को वर्तमान स्थिति के बारे में बताऊं, अध्यक्ष महोदय मैं यह बताना चाहता हूं कि सरकार की विभिन्न इंटेलिजेंस एजेंसीज के बीच कोऑर्डिनेशन का एक इलेबोरेट और टाइम टेस्टेड मैकेनिज्म है, जिसमें सेंट्रल आर्म्ड पुलिस फोर्सेस और तीनों हमारी आर्म्ड फोर्सेस की इंटेलिजेंस एजेंसीज भी शामिल हैं. टेक्निकल और ह्यूमन इंटेलिजेंस को लगातार कोऑर्डिनेटेड तरीके से इकट्ठा किया जाता है तथा आर्म्ड फोर्सेस से उनके डिसीजन मेकिंग के लिए भी शेयर किया जाता है. ಗಡಿ ಸಂಘರ್ಷದ ಕುರಿತಾಗಿ ರಾಜನಾಥ್ ಸಿಂಗ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಂಸತ್ತಿಗೆ ರಾಜನಾಥ್ ಸಿಂಗ್ ಉತ್ತರವನ್ನು ಕೊಟ್ಟಿದ್ದು, ಗಡಿ ಸಂಘರ್ಷ ಇನ್ನೂ ಕೂಡ ಬಗೆಹರಿದಿಲ್ಲ. ಲಡಾಖ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಪ್ರಧಾನಿ ಯೋಧರನ್ನ ಆ ಸಂದರ್ಭದಲ್ಲಿ ಹುರಿದುಂಬಿಸಿದ್ರು. ಇಡೀ ದೇಶವೇ ಯೋಧರ ಜೊತೆಗಿದೆ ಅಂತ ಹೇಳಿ ಯೋಧರಿಗೆ ಹುರಿದುಂಬಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಗಡಿ ಸಂಘರ್ಷಕ್ಕೆ ಚೀನಾವೇ ಕಾರಣ ಆಗಿದೆ. ಭಾರತ ಚೀನಾ ಗಡಿ ವಿವಾದ ಬಹಳ ಗಂಭೀರವಾಗಿದೆ ಅನ್ನುವಂತಹ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳಿದ್ರು. ಇನ್ನು ನಮಗೆ ಶಾಂತಿಯುತ ಪರಿಹಾರ ಬೇಕಿದೆ, ಆದರೆ ಶಾಂತಿಯುತ ಮಾತುಕತೆಯಿಂದ ಪರಿಹಾರ ಸಿಗಬೇಕು ಅಂತ ಹೇಳಿದ್ರು ಕೂಡ ಚೀನಾ ಸೇನೆಯನ್ನ ನಿಯೋಜನೆ ಮಾಡೋದು ಜಾಸ್ತಿ ಆಗಿದೆ ಅನ್ನುವಂತಹ ಉತ್ತರವನ್ನ ನೀಡಿದ್ದಾರೆ.
ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.